हेलो हेलो अरे मोटू ಬೇಗನೆ ಗುಡ್ ನ್ಯೂಸ್ ಘೋಷಣೆ ಮಾಡು. ಗುಡ್ ನ್ಯೂಸ್ ಗಿಂತ ಸೂಪರ್ ನ್ಯೂಸ್ ಇದು. ಈಗ ನೀವು ನಮ್ಮನ್ನು ಟಿವಿಯ ಜೊತೆ ಜೊತೆ ಜಿಯೋ ಹಾಟ್ಸ್ಟಾರ್ ನಲ್ಲೂ ಕೂಡ ನೋಡಬಹುದು. ಇಲ್ಲಿದೆ ಅನ್ಲಿಮಿಟೆಡ್ ಟೂನ್ಸ್ ನ ಮಸ್ತಿ, ಪ್ರೀಮಿಯಂ ಎಂಟರ್ಟೈನ್ಮೆಂಟ್ ಮತ್ತು ಲೈವ್ ಸ್ಪೋರ್ಟ್ಸ್. ಜಿಯೋ ಹಾಟ್ಸ್ಟಾರ್, ದ ವರ್ಲ್ಡ್ ಆಫ್ ಇನ್ಫಿನಿಟ್ ಪಾಸಿಬಿಲಿಟೀಸ್. ಗುಡ್ ಮಾರ್ನಿಂಗ್. ಇಲ್ಲಿದೆ ನೋಡಿ ನನ್ನ ಹೊಸ ಇನ್ವೆನ್ಷನ್, ಅಫ್ಲಾತೂನ್ ಟೂತ್ ಪೇಸ್ಟ್. ಈ ಪೇಸ್ಟ್ ಇಂದ ಹಲ್ಲು ತೊಳೆದ್ರೆ ಹಲ್ಲೆಲ್ಲ ಕ್ಲೀನ್ ಆಗಿ ಪಳಪಳ ಅಂತ ಹೊಳೆಯುತ್ತೆ. ನಮ್ ಹಲ್ಲು ಗಟ್ಟಿಯಾಗಿ ಅದ್ರ ಜೊತೆ ಬಾಡಿಲಿರೋ ಮೂಳೆ ಎಲ್ಲ ಗಟ್ಟಿಯಾಗಿ ಸ್ಟ್ರಾಂಗ್ ಆಗುತ್ತೆ. ನಿಮ್ ಮುಖ ಹೇಗ್ ಹೊಳೆಯುತ್ತೆ ಅಂದ್ರೆ ಸೂರ್ಯ ಕೂಡ ಗಾಗಲ್ಸ್ ಹಾಕೊಂಡ್ ಬಿಡ್ತಾನೆ. ಈಗ ಬ್ರಷ್ ಮಾಡಿ ಇದ್ರ ಚಮತ್ಕಾರ ನೋಡಿ. ಇದರಿಂದ ನನ್ನ ಗಂಟ್ಲು ಆರ್ಮಿ ಟ್ರಂಪೆಟ್ ತರ ಓಪನ್ ಆಗೋಗ್ಬಿಟ್ಟಿದೆ. ಇದ್ರಲ್ಲಿ ಕ್ಯಾಲ್ಸಿಯಂ ಇಂದ ಹಿಡಿದು ಕರ್ಬೇವು ತನಕ ಎಲ್ಲ ಫ್ಲೇವರ್ಸು ಇದೆ. ಈ ಸೇಮ್ ಫ್ಲೇವರ್ ನನಗೂ ಯಾಕೆ ಬರ್ತಿದೆ? ನಾನು ಅದೇ ಟೂತ್ ಪೇಸ್ಟ್ ನ ಯೂಸ್ ಮಾಡ್ಬಿಟ್ಟ. ಆದ್ರೂ ಪರವಾಗಿಲ್ಲ, ಕೆಟ್ಟದಾಗಿಲ್ಲ ಇದು. ಈ ಅಫ್ಲಾತೂನ್ ಟೂತ್ ಪೇಸ್ಟ್ ನಾವು ಉಪಯೋಗಿಸಿದ ಮೇಲೆ ನಾವು ಈಗ ಮಾರ್ಚ್ ಪಾಸ್ಟ್ ಮಾಡ್ಕೊಂಡು ಪಾರ್ಕ್ ಹೋಗಿ ಯೋಗ ಶುರು ಮಾಡ್ಕೊಂಡ್ಬಿಡೋಣ. ಮೀಸೆ ತಿರುಗಿಸಿ ರಾತ್ರಿ ಎಲ್ಲ ಜಾಗರಣೆ ಮಾಡಿ ಸುಸ್ತಾಗಿದೆ ನನ್ ಪಾಪ. ಮಿಂಟು, ಇದು ಬರೀ ಪೀಸ್ ಅಲ್ಲ, ಸ್ಪೇಸ್ ಶಿಪ್ ಕೂಡ. ನಿನ್ ಕೈಲಾದ್ರೆ ಇದನ್ನ ಹಿಡಿ. ಹಿಡ್ಕೊಂಡ್ಬಿಟ್ಟೆ. ಫ್ರಿಸ್ಬಿ ಎಲ್ಲಿ ಹೋಯ್ತು? ಅಲ್ಲ, ನಿಮ್ ಮುಖಗಳೆಲ್ಲ ಸೂರ್ಯನ್ ತರ ಯಾಕೆ ಹೊಳಿತಾ ಇದೆ? ಹಾ, ಗಪ್ಪು ಹೇಳಿದ್ದ ನಿಮ್ ಮುಖ ಹೇಗ್ ಹೊಳಿಯುತ್ತೆ ಅಂತಂದ್ರೆ ಸೂರ್ಯನು ನಿಮ್ ಮುಂದೆ ಗಾಗಲ್ಸ್ ಹಾಕೋಬೇಕಾಗತ್ತೆ ಅಂತ. ಆದ್ರೆ ಇದ್ಯಾಕೋ ಸ್ವಲ್ಪ ಜಾಸ್ತಿನೇ ಆಗ್ತಿದೆ. ಅಯ್ಯೋ ನನ್ ಕೈ. ಅಯ್ಯಯ್ಯೋ ಅಂಕಲ್, ಇದೇನಿದು? ನಾವೆಲ್ಲ ಮೂಳೆ ಆಗೋಗಿದೀವಲ್ಲ, ಹೇಗೆ? ನನ್ ಫ್ರಿಸ್ಬಿ ಇಲ್ಲಿದೆ. ಅಯ್ಯೋ ಆಂಟಿ, ಅಂಕಲ್, ಈ ಪಿನಾಕಿ ಯಾರ ಜೊತೆ ಮಾತಾಡ್ತಿದ್ದಾನೆ? ಸರಿಯಾಗಿ ಕಾಣಿಸ್ತಾನೆ ಇಲ್ವಲ್ಲ? ಇವಾಗ್ಲೇ ಹೋಗಿ ನೋಡ್ತೀನಿ. ಅವನ್ ವಿಕೆಟ್ ಡೌನ್ ಆಗಿ ಹೋಗ್ಬಿಡ್ತು. ಯಾರಾದ್ರೂ ನಮ್ಮನ್ನ ಇಲ್ಲಿ ನೋಡೋದಕ್ಕಿಂತ ಮುಂಚೆ ನಾವಿಲ್ಲಿಂದ ಮಾಯಾಗಿ ಹೋಗ್ಬಿಡೋದು ಒಳ್ಳೇದು ಅನ್ಸುತ್ತೆ. ಅರೆ, ಇದೇನಾಗ್ತಾ ಇದೆ ಇಲ್ಲಿ? ಸೂರಿ, ಅಯ್ಯೋ ಪಿನಾಕಿ, ಇದೆಲ್ಲ ಅರೆ ಹ್ಯಾಪಿ, ನೀನ್ ಏನ್ ಮಾಡ್ತಾ ಇದೀಯೋ? ಗಪ್ಪು ಹೇಳಿದ್ದ ಅವ್ನ್ ಕೊಟ್ಟಿರೋ ಟೂತ್ ಪೇಸ್ಟ್ ನ ಯೂಸ್ ಮಾಡಿದ್ರೆ ಮೂಳೆಗಳೆಲ್ಲ ಗಟ್ಟಿಯಾಗಿ ಅಂಟ್ಕೊಂಡಿರುತ್ತೆ ಅಂತ. ಆದ್ರೆ ಇಲ್ಲಿ ನೋಡಿದ್ರೆ ಮ್ಯಾಚ್ ಸ್ಟಿಕ್ ತರ ಎಲ್ಲ ಮೂಳೆಗಳು ಬಿದ್ದಿದೆ. ಇರಿ, ನಾನ್ ನಿಮಗೆ ಹೆಲ್ಪ್ ಮಾಡ್ತೀನಿ. ಅಯ್ಯೋಯ್ಯೋ ಅಯ್ಯೋಯ್ಯೋ, ನನಗೇನಾಗ್ತಿದೆ? ನಾನ್ ಯಾಕೆ ಗಾಳಿಯಲ್ಲಿ ತೇಲ್ತಾ ಇದ್ದೀನಿ? ಈಗ ನನ್ನ ಹೆಲ್ಪ್ಗೆ ಯಾರು ಬರ್ತಾರೆ? ಗಪ್ಪು ಹೇಳ್ದ ಬ್ರಷ್ ಮಾಡಿದ್ಮೇಲೆ ಮನ್ಸು ಹಾರೋಗುತ್ತೆ ಅಂತ. ಆದ್ರೆ ಇಲ್ಲಿ ಪಿನಾಕಿ ಹಾರ್ತಿದ್ದಾನೆ, ಯಾಕೆ? ಪಿನಾಕಿ ಹಾರ್ತಾ ಇದ್ದಾನೆ. ಇವಾಗ ನಾವ್ ಏನ್ ಮಾಡೋದು? ಈ ಗಪ್ಪು ಟೂತ್ ಪೇಸ್ಟ್ ಇಂದ ನಾನು ಚಂದ್ರಲೋಕಕ್ಕೆ ಹೋಗ್ತೀನಿ ಅನ್ಸತ್ತೆ. ಅಬ್ಬಾ ಸದ್ಯ ನಾನೀಗ್ಲೇ ಇದನ್ನೆಲ್ಲ ಸರಿ ಮಾಡ್ತೀನಿ. ಟೂತ್ ಪೇಸ್ಟ್ ಇಂದ ನಿಮ್ಮ ಕೆಲವು ಭೂತದ ಪವರ್ಸು ಕೆಲಸ ಮಾಡ್ತಿಲ್ಲ. ನಾವ್ ಹೇಗಾದ್ರೂ ಮಾಡಿ ಯಾರ್ ಕಣ್ಗೂ ಕಾಣಿಸ್ಕೊಳ್ದೆ ಮನೆಗೆ ಹೋಗ್ಬೇಕಾಗತ್ತೆ.
ಓ ನೋ, ಮಿಂಟು ನಿಮ್ಮನ್ನ ನೋಡೇ ಬಿಟ್ಟ. ಈಗಲೇ ತಡಿತೀನಿ. ನಿಂತ್ಕೋ ನಿಂತ್ಕೋ. ಮಿಂಟು, ನೀನು ಡಿಶ್ ತಗೊಂಬರಕ್ ಹೋದೆ ತಾನೆ? ಮತ್ತೆ ಯಾಕೆ ನೀನೇ ತಿರುಗಿ ಬಿದ್ದಿದ್ಯಾ? ನಾನೀಗ ನೋಡಿದ್ದು ನೀನೇನಾದ್ರೂ ನೋಡ್ಬಿಟ್ರೆ ನಿನ್ ತಲೆ ತಿರುಗಿ ಹೋಗ್ಬಿಡುತ್ತೆ. ಹೌದಾ? ಸರಿ ಬಾ ನೋಡೋಣ. ಅಯ್ಯಯ್ಯೋ, ಇವನ್ ಬರ್ತಿದ್ದಾನಲ್ಲ. ನನಗೆ ಗೊತ್ತು ನೀವೆಲ್ಲ ತುಂಬಾ ಅಡ್ಜಸ್ಟಿಂಗ್ ಅಂತ. ಅದಕ್ಕೆ ಪ್ಲೀಸ್ ನೀವ್ ಎಲ್ರೂ ಒಟ್ಟಿಗೆ ಈ ಯೋಗ ಮ್ಯಾಟ್ ಅಲ್ಲೇ ಅಡ್ಜಸ್ಟ್ ಮಾಡ್ಕೊಂಬಿಡಿ. ನಿಮ್ ಯಾವ್ದೇ ಬಾಡಿ ಪಾರ್ಟ್ ಇದ್ರಿಂದ ಹೊರಗೆ ಬರ್ಲೇಬಾರ್ದು. ಅಯ್ಯೋ ವಾವ್, ಸ್ಟೋನ್ಸ್. ಇದನ್ನ ಪಾಕೆಟ್ಗೆ ಹಾಕೊಂಡ್ಬಿಡ್ತೀನಿ, ಆಗ ಸ್ವಲ್ಪ ವೆಯ್ಟು ಜಾಸ್ತಿ ಆಗುತ್ತೆ. ಹಾ, ಈಗ ಕೆಲಸ ಮುಗೀತು. ನೀನೇನು ಕೆಳಗೆ ಕೂತ್ಕೊಂಡು ಕಲ್ಲಿನ ಜೊತೆ ಕುಂಟೆ ಬಿಲೆ ಆಡ್ತಿದ್ಯೇನು? ನಾನಿಲ್ಲಿ ಯೋಗ ಸ್ಟ್ರೆಚ್ ಮಾಡ್ತಿದ್ದೀನಿ ಅಷ್ಟೇ. ಇಲ್ಲಿ ಹೇಗ್ ಬಂದ? ಇಲ್ಲಿ ಹೊಳಿತಿರೋ ಮೂಳೆಗಳು ಬಿದ್ದಿದ್ವು. ನನಗನ್ಸುತ್ತೆ ಅದು ಗಿಡಗಳ ಹಿಂದೆ ಬಚ್ಚಿಟ್ಕೊಂಡಿರ್ಬೋದು. ಬನ್ನಿ. ಅಯ್ಯಯ್ಯೋ, ನಾನೇನಾದ್ರೂ ಮಾಡ್ಲೇಬೇಕು, ಇಲ್ಲ ಅಂತಂದ್ರೆ ಅವರು ನೋಡೇ ಬಿಡ್ತಾರೆ. ಶಂಟು, ಇಲ್ಲಿ ನೋಡಿ, ನನ್ನ ಪ್ಯಾಂಟ್ ಹಿಡಿತಾ ಇದೆ. ಅಯ್ಯಯ್ಯೋ, ಏನೂ ಇಲ್ಲ ಶಂಟು, ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಬ್ರು. ಯಾರ ಮಾತನ್ನು ಅಷ್ಟು ಈಸಿಯಾಗಿ ನಂಬಾರ್ದು. ನಿನ್ ಬುದ್ಧಿವಂತ ಅಲ್ವಾ? ನೀನು ಬುದ್ಧಿವಂತ ಹೇಳಿ ಮೂರ್ಖನಾಗಿ ಮಾಡ್ತಾ ಇದ್ದಾನೆ. ನನ್ನೇ ಮೂರ್ಖನಾಗಿ ಮಾಡ್ತೀಯ ನೀನು. ಬಿಡು ಅದನ್ನ. ಅಯ್ಯೋ, ಸಿಕ್ತು. ಇಲ್ಲಂತೂ ಏನು ಇಲ್ವಲ್ಲ. ಏನೂ ಇಲ್ಲ, ಅದನ್ನೇ ನಾನು ಹೇಳಿದ್ದು ಅಲ್ವಾ. ಏನೂ ಇಲ್ಲ. ಈ ಮಿಂಟು ತಲೆಯಲ್ಲಂತೂ ಭೂತ ಪಿಶಾಚಿ ಇದೇ ತುಂಬಿರುತ್ತೆ. ಇವನಿಗೆ ಶಂಟುನು ಭೂತ ತರಾನೇ ಕಾಣಿಸ್ಬೋದು ಅನ್ಸುತ್ತೆ. ಶಂಟು, ನಾನು ಬರ್ತೀನಿ. ನನ್ನ ಫ್ಯಾಮಿಲಿಯವರು ನನ್ನ ಜೊತೆನೆ ಹೈಡ್ ಅಂಡ್ ಸೀಕ್ ಆಡ್ತಿದಾರಾ? ಅಲ್ಲ, ಇವ್ರು ಎಲ್ಲಿ ಹೋದ್ರು ಅಂತ. ಓ ನೋ, ಮಾಟಿ ಸೆಕ್ಯೂರಿಟಿ ಗಾರ್ಡ್ಸ್ಗಳ ಕೈಗೆ ಹೇಗೆ ಹೋಯ್ತು? ನಿನ್ ಮೇಲೆ ಆಣೆ ಕಣೋ, ಇಷ್ಟು ಬೆಲೆ ಬಾಳೋ ಮ್ಯಾಟ್ನ ಈ ಪಾರ್ಕ್ ಅಲ್ಲಿ ಯಾರು ಬಿಟ್ಟು ಹೋದ್ರು ಅಂತಾನೆ ಗೊತ್ತಿಲ್ಲ. ತುಂಬಾ ಚೆನ್ನಾಗಿದೆ ಇದು. ಓಹೋ, ಪಾರ್ಕಿಗಲ್ದೆ ಇದನ್ನ ಎಲ್ಲಿಗೆ ತಗೊಂಡೋಗ್ತಾ ಇದ್ದೀರಾ ನೀವು? ಅಯ್ಯೋ, ನಿನ್ನ ಮೇಲೆ ಆಣೆ ಕಣಪ್ಪ, ಯಾವಾಗ್ಲೂ ತಗೊಂಡೋಗಿ ಮಾರ್ತೀವಲ್ಲ, ಅಲ್ಲಿಗೆ ಇದನ್ನು ತಗೊಂಡೋಗಿ ಮಾರ್ಬಿಡೋಣ ಅಷ್ಟೇ. ಆಹಾ, ಹಾಗಾದ್ರೆ ನಮ್ಮನ್ನ ಮನೆ ಕರ್ಕೊಂಡೋಗಲ್ವಾ? ನೀನ್ ಹಾಕಿರೋ ಟೋಪಿ ಮೇಲಾಣೆ, ಮನೆಗೆ ತಗೊಂಡೋಗ್ಬೇಕು. ಇದನ್ನ ಕಳ್ರ ಸಂತೆಯಲ್ಲಿ ಮಾರ್ಬಿಡೋಣ, ಯಾವಾಗ್ಲೂ ಮಾರ್ತೀವಲ್ಲ ಹಾಗೆ. ಕಳ್ರು ಸಂತೆಲ್ಲ? ಮುಗೀತು ನಮ್ ಕೆಲ್ಸ. ಡೋಂಟ್ ವರಿ ಫ್ಯಾಮಿಲಿ, ನಾನ್ ಬಂದ್ಬಿಟ್ಟೆ. ಇದು ನನ್ ಫ್ಯಾಮಿಲಿ. ಹಾಗಂದ್ರೆ ಈ ಯೋಗ ಮ್ಯಾಟ್ ನಂದೇನೆ. ಟಿಪಿ ಮೇಲಾಣೆ, ಈ ಮ್ಯಾಟ್ ಮರ್ತೋಗ್ಬಿಡು. ಇದಿನ್ಮೇಲೆ ನಮ್ದು ಆಯ್ತಾ? ಮತ್ತೆ ಇದನ್ನ ನಾವು ಹೊರಗಡೆ ಹೋಗಿ ಮಾರೋ ತನಕ ನೀನು ನಮ್ ಜೊತೆನೆ ಇರ್ತೀಯ ಅಷ್ಟೇ. ನೀವೆಲ್ರೂ ಹುಷಾರಾಗಿದ್ದೀರಾ ಅಲ್ವಾ? ಹಾ, ನನ್ಗನ್ನಿಸ್ತಾ ಇದೆ ನಮ್ಮ ಭೂತದ ಚೇಷ್ಟೆಗಳಿಂದ ನಿನ್ಗೇನೋ ತೊಂದರೆ ಆಗಿದೆ ಅಂತ. ನಂಗನ್ಸುತ್ತೆ ನಾವು ಈ ಸಮಸ್ಯೆಯಿಂದ ಹೊರಗೆ ಬರೋದಕ್ಕೆ ಭೂತದ ಚೇಷ್ಟೆನ ಉಪಯೋಗಿಸ್ಲೇಬೇಕು ಅಂತ. ಹ್ಯಾಪಿ, ನಿನ್ ಕೈ ನನ್ ಹಗ್ಗನ ಕಟ್ ಮಾಡ್ಬೋದಾ? ಡೋಂಟ್ ಫಿಯರ್ ವೆನ್ ಹ್ಯಾಪಿ ಇಸ್ ಹಿಯರ್. ಟಂಟಡಾನ್. ವಾಚ್ಮ್ಯಾನ್, ನಿಮ್ ಕೆಲ್ಸ ಇರೋದು ಜನರ ವಸ್ತು ಕಳ್ದು ಹೋದ್ರೆ ಅದನ್ನ ರಕ್ಷಿಸೋದು. ಆದ್ರೆ ನೀವ್ ಅದನ್ನೇ ಕಳ್ರ ಸಂತೆಯಲ್ಲಿ ಮಾರ್ತೀರಾ? ಈಗ ನಿಮಗ್ ಮಾಡ್ತೀನಿ ಇರಿ, ತಗೊಳ್ಳಿ.
ನನ್ ಡ್ಯೂಟಿ ಮೇಲೆ ಆಣೆ, ಈ ತರ ಮಕ್ಕಳು ಭೂತದಿಂದ ನಾವು ಹೆದರ್ಕೊಳ್ಳೋದಿಲ್ಲ. ನಿಮಗೆ ಇಷ್ಟೊಂದು ಅಹಂಕಾರನ? ಸರಿ, ಹಾಗಾದ್ರೆ ನಿಮ್ಮಂತವ್ರಿಗೆ ಪಾಠ ಕಲ್ಸೋದಕ್ಕೆ ನನ್ನ ಮಿನಿ ಭೂತಗಳೇ ಸಾಕು. ಮಿನಿ ಭೂತಗಳೇ, ಸ್ವಲ್ಪ ಇವ್ರಿಗೆ ಸರಿಯಾಗಿ ಗುರಿ ಇಟ್ಟು ಪಾಠ ಕಲ್ಸಿ. ವಾಚ್ಮ್ಯಾನ್, ಅಯ್ಯೋ ಪಿನಾಕಿ, ನೀನಿನ್ನು ಗಾಳಿಲೇ ತೇಲ್ತಿದ್ಯಾ? ಹೌದು ಹ್ಯಾಪಿ, ಆದ್ರೆ ನಾನೀಗೇನ್ ಮಾಡ್ಲಿ? ನಾನು ಹಾರ್ತಾ ಇದ್ದೀನಿ. ಗಪ್ಪು, ಥ್ಯಾಂಕ್ ಯು ಗಪ್ಪು. ನನಗೆ ಗೊತ್ತಾಯ್ತು, ನನ್ನ ಅಫ್ಲಾತೂನ್ ಟೂತ್ ಪೇಸ್ಟ್ ಇಂದ ಏನೋ ಸೈಡ್ ಎಫೆಕ್ಟ್ ಆಗಿದೆ ಅಂತ. ಅದಕ್ಕೆ ನಾನು ಆಂಟಿಡೋಟ್ ಮಾಡಿದ್ದೀನಿ, ಅಫ್ಲಾತೂನ್ ಮೌತ್ ವಾಶ್. ಟಂಟಡಾಯ್. ಅಯ್ಯೋ 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 ಅಯ್ಯೋ. ನಾನೀಗ ಹಾರ್ತಿಲ್ಲ. ನಾವು ನಾರ್ಮಲ್ ಆಗಿ ಹೋಗ್ಬಿಟ್ವಿ. ಅರೆ, ನಾವು ಫೋನ್ ತರ ವೈಬ್ರೇಟ್ ಮೋಡಲ್ಲಿ ಹೇಗಾಗ್ತಾ ಇದೀವಿ ನೋಡಿ. ಹಾಗಾದ್ರೆ ಈ ಮೌತ್ ವಾಶ್ ಇಂದನು ಏನೋ ಸೈಡ್ ಎಫೆಕ್ಟ್ ಆಗಿರ್ಬೇಕು. ಏನೋ ಸೈಡ್ ಎಫೆಕ್ಟ್.